श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. विदेहापरी चालवूनी प्रपंच मुमुक्षो जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ. ಸಂಪುಟ 21. ಪರಿಹೇಮಿ ಕರಿತು ಅಸೆ ಐಸಾ ಆಠವು ತ್ಯಜಿ ಮಾನಸೆ. ತೈಸೇಚಿ ಪಾಣಿ ದೇ ಆಶೆ ಫಳಾಚಿಯೇ. ಆದರೂ ನಾನು ಇದನ್ನು ಮಾಡುತ್ತಿರುವೆನು ಎಂಬುದಾಗಿ ಮನಸ್ಸಿನಲ್ಲಿ ಮಾಡದೆ ಸ್ಮರಣೆಯನ್ನು ಆಶೆಗೆ ನೀರು ಬಿಡುವನು ಫಲಾಪೇಕ್ಷೆಯ. ಆದರೂ ನಾನು ಇದನ್ನು ಮಾಡುತ್ತಿರುವೆನು ಎಂಬುದಾಗಿ ಮನಸ್ಸಿನಲ್ಲಿ ಸ್ಮರಣೆ ಮಾಡದೆ ಫಲಾಪೇಕ್ಷೆಯ ಆಶೆಗೆ ನೀರು ಬಿಡುವನು. ಪೈಯವಜ್ಞಾನಿ ಕಾಮನಾ ಮಾತೇಚ ಠಾಯಿ ಅರ್ಜುನ. ಹೇಲಿಯಾ ದೋನ್ಹಿ ಪತನ ಹೇತು ಹೋತಿ. ಅವಜ್ಞಾ ಹಾಗೂ ಕಾಮನ ಮಾಡಿದರೆ ತಾಯಿಯ ವಿಷಯದಲ್ಲಿ ಅರ್ಜುನ, ಮಾಡಿದರೆ ಎರಡೂ ಪತನ ಕಾರಣಗಳಾಗುವು. ಹೇ ಅರ್ಜುನ, ತಾಯಿಯ ವಿಷಯದಲ್ಲಿ ಅವಜ್ಞೆ ಹಾಗೂ ಕಾಮನೆ ಮಾಡಿದರೆ ಎರಡೂ ಪತನಕ್ಕೆ ಕಾರಣವಾಗುವವು. ತರಿ ದೋನ್ಹಿಯೇ ತ್ಯಜಾವಿ ಮಗ ಮಾತಾಚೀತೆ ಭಜಾವಿ. ವಾಚೂನಿ ಮುಖಾಲಾಗಿ ವಾಳಾವಿ ಗಾಯಚಿಸಗಳಿ. ಆದ್ದರಿಂದ ಬಿಡಬೇಕು ಇವೆರಡನ್ನು, ಸೇವಿಸಬೇಕು ತಾಯಿಯನ್ನು. ಮುಖದ ಅಪವಿತ್ರತೆಗಾಗಿ ಸಂಪೂರ್ಣ ಆಕಳವನ್ನು ಬಿಡಬೇಕೇ. ಆದ್ದರಿಂದ ಇವೆರಡನ್ನೂ ಬಿಡಬೇಕು ಹಾಗೂ ತಾಯಿಯನ್ನು ಸೇವಿಸಬೇಕು, ಅರ್ಥಾತ್ ತಾಯಿಯ ಸೇವೆ ಮಾಡಬೇಕು. ಆಕಳಿನ ಮುಖದ ಅರ್ಥಾತ್ ಬಾಯಿಯ ಅಪವಿತ್ರತೆಗಾಗಿ ಅರ್ಥಾತ್ ಮಲಿನ ವಾಸನೆಗಾಗಿ ಸಂಪೂರ್ಣ ಆಕಳವನ್ನೇ ಬಿಡಬೇಕೇ. ಆವಡ್ತಿಯೇ ಫಳಿ ಅಸಾರೆ ಸಾಲಿ ಆಠೋಳಿ. त्यासाठी ಅವಗಳಿ ಫಳಾತೆ ಕೋಣಿ. ರುಚಿಸುವ ಹಣ್ಣಿನಲ್ಲಿ ಅಸಾರ ಸಿಪ್ಪೆ ಹಾಗೂ ಬೀಜಗಳಿರುವವರಲ್ಲಿ ಅದಕ್ಕೆ ಸಂಪೂರ್ಣ ಫಲವನ್ನಿಲ್ಲಿ ಯಾರಾದರೂ ಬಿಡುವರೇ. ನಮಗೆ ರುಚಿಸುವ ಹಣ್ಣಿನಲ್ಲಿ ಸ್ವಾಭಾವಿಕವಾಗಿ ಅಸಾರವಾದ ಸಿಪ್ಪೆ ಹಾಗೂ ಬೀಜಗಳಿರುವು. ಅದಕ್ಕಾಗಿ ಯಾರಾದರೂ ಸಂಪೂರ್ಣ ಫಲವನ್ನೇ ಬಿಡುವರೇ. ತೈಸಾ ಕರ್ತೃತ್ವಾಚ ಮಧು आणि कर्मफळाचा आस्वादू. या दोहींचे नाव बंधू कर्माचा की. ಅದರಂತೆ ಕರ್ತೃತ್ವದ ಮದ ಹಾಗೂ ಕರ್ಮಫಲ ಸ್ವಾದ ಈ ಎರಡವುಗಳಿಗೆನ್ನುವರು ಬಂಧ ಕರ್ಮಗಳಲ್ಲಿಯ. ಅದರಂತೆ ಕರ್ತೃತ್ವದ ಮದ ಹಾಗೂ ಕರ್ಮಫಲದ ಆಸ್ವಾದ ಇವೆರಡವುಗಳಿಗೆ ಕರ್ಮಗಳಲ್ಲಿಯ ಬಂಧ ಅನ್ನುವರು. ತರಿಯ ದೋಹಿಂಚ ವಿಖಿ ಜೈಸಾ ಬಾಪುನಾ ತಳೆ ಲೇಕಿ. ತೈಸಾ ಹೋನ ಶಕೆ ದುಃಖಿ ವಿಹಿತಾ ಕ್ರಿಯಾ. ಆದರೂ ಎರಡೂ ವಿಷಯದಲ್ಲಿ ತಂದೆ ಅಪೇಕ್ಷಿಸದಂತೆ ಏನನ್ನು ಮಗಳಲ್ಲಿ, ಅದರಂತೆ ವಿಹಿತ ಕರ್ಮಗಳ ವಿಷಯದಲ್ಲಿ ದುಃಖಿಯಾಗುವುದಿಲ್ಲ. ಯಾವ ರೀತಿಯಾಗಿ ತಂದೆಯು ತನ್ನ ಮಗಳಲ್ಲಿ ಏನನ್ನೂ ಅಪೇಕ್ಷೆ ಮಾಡುವುದಿಲ್ಲವೋ ಅದರಂತೆ ವಿಹಿತ ಕರ್ಮಗಳ ಕರ್ತೃತ್ವಾಭಿಮಾನ ಹಾಗೂ ಫಲಾಪೇಕ್ಷೆ
ಎಂಬ ಎರಡೂ ವಿಷಯಗಳಲ್ಲಿ ಈ ಆಸಕ್ತಿ ಹೊಂದುವುದಿಲ್ಲ. ಆದ್ದರಿಂದ ಅವನಿಗೆ ದುಃಖವಾಗುವುದಿಲ್ಲ. ಹಾತೋ ತ್ಯಾಗ ತರುವರು ಜೋಗ ಮೋಕ್ಷ ಪಳೆ ಥೋರು ಸಾತ್ವಿಕ ಐಸ ಡಗರು ಯಾಸಿ ತಿಜಗಿ. ಇದಾಗಿರುವುದು ತ್ಯಾಗವೆಂಬ ವೃಕ್ಷವು, ಇದರಲ್ಲಿ ಶ್ರೇಷ್ಠ ಮೋಕ್ಷವೆಂಬ ಫಲವು, ಸಾತ್ವಿಕವೆಂದು ಇದೇ ಪ್ರಸಿದ್ಧವು ಜಗತ್ತಿನಲ್ಲಿ. ಇದೇ ತ್ಯಾಗವೆಂಬ ವೃಕ್ಷವಾಗಿರುವುದು, ಇದರಲ್ಲಿ ಮೋಕ್ಷವೆಂಬ ಶ್ರೇಷ್ಠ ಫಲವು ಪ್ರಾಪ್ತವಾಗುವುದು. ಇದೇ ಜಗತ್ತಿನಲ್ಲಿ ಸಾತ್ವಿಕ ತ್ಯಾಗವೆಂದು ಪ್ರಸಿದ್ಧವಾಗಿರುತ್ತದೆ. ಜಾಳುನಿ ಬೀದ ಜೈಸೆ ಝಾಡಾ ಕೀಜೆ ನಿರ್ವಶೆ, ಫಳತ್ಯಾಗುನಿ ಕರ್ಮ ತೈಸೆ ತ್ಯಜಿಲೇ ಜೇಣೆ. ಹುರಿಯುವುದರಿಂದ ಬೀಜಗಳನ್ನು, ನಿರ್ವಂಶಗೊಳಿಸಿದಂತೆ ವೃಕ್ಷಗಳನ್ನು, ಫಲತ್ಯಾಗದಿಂದ ಕರ್ಮಗಳನ್ನು ತ್ಯಜಿಸಿದಂತಾಗುವುದು. ಬೀಜಗಳನ್ನು ಹುರಿಯುವುದರಿಂದ ವೃಕ್ಷಗಳನ್ನೇ ನಿರ್ವಂಶಗೊಳಿಸಿದಂತಾಗುತ್ತದೆ. ಅರ್ಥಾತ್ ಆ ಹುರಿದ ಬೀಜಗಳು ಮತ್ತೆ ಮೊಳಕೆಯೊಡೆಯುವುದಿಲ್ಲ. ಅದೇ ರೀತಿ ಫಲತ್ಯಾಗದಿಂದ ಕರ್ಮವನ್ನು ತ್ಯಜಿಸಿದಂತಾಗುವುದು. ಲೋಹ ಲಾಗತ ಖೇವೋ ಪರಿಸಿ ಧಾತೂಚಿ ಗಂಧಿಕಾಳಿಕ ಜೈಸಿ, ಜಾತಿ ರಜತ ಮೇ ತೈಸಿ ತುಟಲಿ ದೋನ್ಹಿ. ಸ್ಪರ್ಶಮಣಿಗೆ ತಾಗಿಸಲು ಕಬ್ಬಿಣವನ್ನು, ಕಳೆದುಕೊಳ್ಳುವಂತೆ ಜಂಗು ಮಾಲಿನ್ಯವನ್ನು, ಕಳೆದುಕೊಳ್ಳುವನು ರಜತಮಗಳನ್ನು. ಚಿತ್ತದಲ್ಲಿಯ ಸ್ಪರ್ಶಮಣಿಗೆ ಕಬ್ಬಿಣವನ್ನು ತಾಗಿಸಲು ಅದು ಜಂಗು ಹಾಗೂ ಮಾಲಿನ್ಯವನ್ನು ಕಳೆದುಕೊಂಡು ಸುವರ್ಣವಾಗುವಂತೆ ಸಾತ್ವಿಕ ಭಾವವುಳ್ಳವನು ಚಿತ್ತದಲ್ಲಿಯ ರಜತಮಗಳನ್ನು ಕಳೆದುಕೊಳ್ಳುವನು. ಮಗ ಸತ್ವೇ ತೇಣೆ ಚೋಖಾಳೆ ಉಘಡತಿ ಆತ್ಮಬೋಧಾಚೆ ಡೋಳೆ, ತೇಥ ಮೃಗಾಂಬು ಸಾಂಗ ವೇಳೆ ಓಯ ಜೈಸೆ. ಆಗ ಶುದ್ಧ ಸತ್ವದಿಂದಾಗಿ ಆತ್ಮಜ್ಞಾನದ ಕಣ್ಣು ತೆರೆಯಲಾಗಿ, ಮೃಗಜಲವು ಸಾಯಂಕಾಲವಾಗಲಾಗಿ ಇಲ್ಲದಂತಾಗುವಂತೆ. ಸಾಯಂಕಾಲವಾಗಲಾಗಿ ಮೃಗಜಲವು ಇಲ್ಲದಾಗುವಂತೆ ಶುದ್ಧ ಸತ್ವದಿಂದ ಆತ್ಮಜ್ಞಾನದ ಕಣ್ಣು ತೆರೆಯುವವು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.